ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸುಮುಖ್ ಇ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಆತ್ಮೀಯರೇ, ಎಲ್ಲರೂ ಕೆಸೆಟ್ ಎಕ್ಸಾಮನ್ನು ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಳ್ತಾ ನಮ್ಮ ಚಾನಲ್ ವತಿಯಿಂದ ಇತಿಹಾಸ ತರಗತಿಗಳನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಕೆಲವೊಂದಷ್ಟು MCQsನ ಸಾಲ್ವ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಕೆಲವೊಂದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಆ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರೂ ನಮ್ಮ ಸುಮುಖ್ ಇ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸದ ಶಿಲಾಯುಗ ಎಂಬ ಒಂದು ಟಾಪಿಕ್ನ ತಗೊಂಡು ಆ ಶಿಲಾಯುಗದ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೇಕು, ಸೊ ಈ ಹಿಂದೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾನು ತೊಗೊಂಡು ಆ ಪ್ರಶ್ನೆಗಳನ್ನು ಬಿಡಿಸೋ ಬಗ್ಗೆನ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ತರಗತಿಯನ್ನು ಶುರು ಮಾಡೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, ಭಾರತದಲ್ಲಿ ಪ್ರಾಚೀನ ಮಾನವರಿಗೆ ಹೆಚ್ಚು ನೇರವಾದ ಪಳವಳಿಕೆ ಪುರಾವೆಯಾದಂತಹ ನರ್ಮದಾ ತಲೆಬುರುಡೆ ಎಲ್ಲಿ ಕಂಡು ಬಂದಿದೆ ಅಂತ. ಸೊ ನೋಡಿ, ಇದ್ರ ಬಗ್ಗೆ ನಾವು ನಮ್ಮ ತರಗತಿಗಳಲ್ಲಿ ಸಾಕಷ್ಟು ಮಾತಾಡಿದ್ದೀವಿ. ಭಾರತದಲ್ಲಿ ಸಿಕ್ಕಂಥ ಅತ್ಯಂತ ಪ್ರಾಚೀನ ಮಾನವನ ಪಳವಳಿಕೆ ಏನಿದೆ ಅದನ್ನು ರಾಮಪಿಥೆಕಸ್ ಅಂತ ಕರೆದಿದ್ದೀವಿ. ರಾಮಪಿಥೆಕಸ್ ಅಂತ ಕರೆದಿದ್ದೀವಿ. ಸೊ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂತಹ ತಲೆಬುರುಡೆ ಯಾವುದು ಅಂತಂದರೆ ಇದು ಶಿವಪಿಥೆಕಸ್ ಅಂತ ಹೆಸರು ಕೊಟ್ಟಿರ್ತಕ್ಕಂತಹ ಭಾರತದ ಎರಡನೇ ಅತ್ಯಂತ ಪ್ರಾಚೀನವಾದಂತಹ ತಲೆಬುರುಡೆ. ಸೊ ಇದು ಎಲ್ಲಿ ಸಿಕ್ಕಿದೆ, ನರ್ಮದಾ ತಲೆಬುರುಡೆ ಅಂತ ಅದನ್ನು ಕರೀತಾರೆ ಇನ್ನೊಂದು ಅರ್ಥದಲ್ಲಿ. ಅದು ಎಲ್ಲಿ ಸಿಕ್ಕಿದೆ, ಕೆಳಗಿನ ಯಾವ್ಯಾವ ರಾಜ್ಯಗಳಲ್ಲಿ ಸಿಕ್ಕಿದೆ. ಸೊ ನಾರ್ಮಲಾಗಿ ಜಾಗ್ರಫಿಕಲ್ ನಾಲೆಡ್ಜ್ ಇದ್ದರೆ ಈಸಿಯಾಗಿ ಉತ್ತರಕ್ಕೆ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಬೋದು. ಸೊ ನರ್ಮದಾ ನದಿ ಹರಿಯುವಂಥ ರೀಜನ್ ಯಾವುದು ಅಂತ ಫಸ್ಟು ನಾವು ತಿಳ್ಕೊಬೇಕು. ಸೊ ಈ ಯಾರಿಗೆ ಜಾಗ್ರಫಿಕಲ್ ನಾಲೆಡ್ಜ್ ಇಲ್ವೋ ಅವರು ಈ ಪ್ರಶ್ನೆಗೆ ಉತ್ತರ ಮಾಡೋದು ಸ್ವಲ್ಪ ಕಷ್ಟ, ಓದಿರಬೇಕಾಗತ್ತೆ. ಏನೂ ಓದದೆಯೂ ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಗುರ್ತಾಕ್ಬೋದು. ಸೊ ಈ ನರ್ಮದಾ ತಲೆಬುರುಡೆ ಅನ್ನೋ ಹೆಸರು ಬಂದಿದೆ ಅನ್ನೋ ಅರ್ಥದ ಮೇಲೆ ನರ್ಮದಾ ನದಿ ಹರಿಯೋ ರೀಜನ್ನು ನಾವು ತಿಳ್ಕೊಬಿಟ್ರೆ, ಸೊ ಈ ನರ್ಮದಾ ನದಿ ಮಧ್ಯಪ್ರದೇಶ ಮತ್ತು ಗುಜರಾತಲ್ಲಿ ಹರಿಯುತ್ತೆ. ಇಲ್ಲಿ ಗುಜರಾತ್ ಇಲ್ಲ, ಸೊ ಮಧ್ಯಪ್ರದೇಶ ಇದೆ. ಸೊ ಹಾಗಾದರೆ ನಾವು ಇದಕ್ಕೆ ಮಧ್ಯಪ್ರದೇಶ ಅಂತ ಆನ್ಸರ್ನ ಟಿಕ್ ಮಾಡಬಹುದು. ಸೊ ಭಾರತದಲ್ಲಿ ಪ್ರಾಚೀನ ಮಾನವರಿಗೆ ಹೆಚ್ಚು ನೇರವಾದ ಪಳವಳಿಕೆಗೆ ಪುರಾವೆಯಾದಂತಹ ನರ್ಮದಾ ತಲೆಬುರುಡೆ ಎಲ್ಲಿ ಕಂಡು ಬಂದಿದೆ ಅಂದರೆ ಅದು ಮಧ್ಯಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ. ಸೊ ಬನ್ನಿ ಉತ್ತರ ನೋಡೋಣ, ಉತ್ತರ ಯಾವುದಿದೆ ಅಂತ ನಾವು ಗೆಸ್ ಮಾಡಿದ್ದೀನಿ. ಸರಿ ಇದೆಯಾ ಇಲ್ವೋ ಅಂತ ನೋಡೋಣ ಬನ್ನಿ. ನೋಡಿ, ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸೊ ನೋಡಿ, ಅದಕ್ಕೆ ಜಾಗ್ರಫಿಕಲ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದು. ಸೊ ಮಧ್ಯಪ್ರದೇಶದಲ್ಲಿ ಈ ಪ್ರಾಚೀನ ಮಾನವ ತಲೆಬುರುಡೆ ಸಿಕ್ಕಿದೆ, ಅದನ್ನು ನರ್ಮದಾ ತಲೆಬುರುಡೆ ಅಂತೇಳಿ ಕರೀಲಾಗಿದೆ. ಸೊ ಬರೀ ಎರಡನೇ ಪ್ರಶ್ನೆಗೆ ಹೋಗೋಣ. ಈಗ ಎರಡನೇ ಪ್ರಶ್ನೆ ನೋಡಿ, ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು. ಹಲವಾರು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ರಿಪೀಟ್ ಆಗ್ತಾನೇ ಇದೆ. ಭಾರತದಲ್ಲಿ ವೈಜ್ಞಾನಿಕವಾಗಿ ಗುರುತಿಸಲ್ಪಟ್ಟ ಮೊದಲ ಹಳೆ ಶಿಲಾಯುಗದ ಉಪಕರಣವನ್ನು 1863ರಲ್ಲಿ ಚೆನ್ನೈ ಬಳಿಯ ಪಲ್ಲವರಂನಲ್ಲಿ ಕಂಡುಹಿಡಿದವರು ಯಾರು? ನೋಡಿ, ಇಷ್ಟು ಉದ್ದಿದ ಪ್ರಶ್ನೆಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ಬೋದು. ಭಾರತದಲ್ಲಿ ವೈಜ್ಞಾನಿಕವಾಗಿ ಗುರುತಿಸಲ್ಪಟ್ಟ ಮೊದಲ ಹಳೆ ಶಿಲಾಯುಗದ ಉಪಕರಣ ಯಾವುದು ಅಂತ ಕೇಳ್ಬೋದು. ಉಪಕರಣ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಕೈ ಕೊಡಲಿ ಅಂತ ಹೇಳ್ಬೇಕು. ಸೊ ಭಾರತದಲ್ಲಿ ಗುರುತಿಸಲ್ಪಟ್ಟಂತಹ ಹಳೆ ಶಿಲಾಯುಗದ ಉಪಕರಣ ಯಾವಾಗ ಪತ್ತೆ ಹಚ್ಚಲಾಯಿತು ಅಂತ ಹೇಳಿದ್ರೆ 1863ರಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಹೇಳ್ಬೋದು. ಅದೇ ರೀತಿ ಹಳೆ ಶಿಲಾಯುಗದ ಉಪಕರಣವನ್ನು ಎಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಹೇಳಿದ್ರೆ ಚೆನ್ನೈ ಬಳಿಯ ಪಲ್ಲವರಂನಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಉತ್ತರವನ್ನು ಹೇಳ್ಬೋದು. ಸೊ ಈಗ ಕೊನೆಯ ಪ್ರಶ್ನೆಗೆ ಬರೋಣ. ನೋಡಿ, ಒಂದು ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಅಡಕ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಈ ಉಪಕರಣವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಅಲೆಕ್ಸಾಂಡರ್ ಲೆ ಮೆಸೂರಿಯಸ್, ರಾಬರ್ಟ್ ಬ್ರೂಸ್ವುಡ್, ಚಾರ್ಲ್ಸ್ ಡಾರ್ವಿನ್, ಜಾನ್ ಮಾರ್ಷಲ್. ಸೊ ಇಲ್ಲಿ ನಾವು ನೋಡಿದಾಗ ಈ ಆಪ್ಷನ್ನ ಗಮನಿಸಿದಾಗ ನೋಡಿ, ಮೆಸೂರಿಯರ್ ಅನ್ನೋರು, ಇವರು ಕೂಡ ಒಬ್ಬ ಆರ್ಕಿಯಾಲಜಿಸ್ಟ್. ಓಕೆ. ನೆಕ್ಸ್ಟು ರಾಬರ್ಟ್ ಬ್ರೂಸ್ವುಡ್, ಇವರು ಕೂಡ ಒಬ್ಬರು ಆರ್ಕಿಯಾಲಜಿಸ್ಟ್. ಓಕೆ. ಸೊ ಇವರು ಆರ್ಕಿಯಾಲಜಿಸ್ಟ್ ಅಲ್ಲ. ಇವರು ಚಾರ್ಲ್ಸ್ ಡಾರ್ವಿನ್ ಇದ್ದಾರಲ್ಲ, ಇವರು ಆರ್ಕಿಯಾಲಜಿಸ್ಟ್ ಆಗಿ ನಮಗೆ ಕಂಡುಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಚಾರ್ಲ್ಸ್ ಡಾರ್ವಿನ್ ಅವರು ವಿಕಾಸ ಸಿದ್ಧಾಂತವನ್ನು ಮಂಡಿಸ್ತವರು. ಚಾರ್ಲ್ಸ್ ಡಾರ್ವಿನ್ ಅವ್ರದ್ದು ಒಂದು ಫೇಮಸ್ ಪುಸ್ತಕ ಇದೆ, ಒರಿಜಿನ್ ಆಫ್ ದಿ ಸ್ಪೀಸಿಸ್ ಅನ್ನುವಂಥ ಪುಸ್ತಕವನ್ನು 1859ರಲ್ಲಿ ಇವರು
ಪ್ರಕಟಗೊಳಿಸ್ತಾರೆ. ಸೊ ಈ ಒರಿಜಿನ್ ಆಫ್ ಸ್ಪೀಸಿಸ್ ಅನ್ನೋ ಕೃತಿ ಈ ಮಾನವ ವಿಕಾಸ ಸಿದ್ಧಾಂತವನ್ನು ನಮಗೆ ತಿಳಿಸ್ಕೊಡುತ್ತೆ. ಸೊ ಇವರು ಆರ್ಕಿಯಾಲಜಿಸ್ಟ್ ಅಲ್ಲ, ಇವರೊಬ್ಬರು ವಿಜ್ಞಾನಿ. ಸೊ ಇನ್ನು ಜಾನ್ ಮಾರ್ಷಲ್, ಇವರು ಕೂಡ ಫೇಮಸ್ ಆರ್ಕಿಯಾಲಜಿಸ್ಟ್. ಹಾಗಾದರೆ ಈ 4 ಆಪ್ಷನ್ಗಳಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಅಂದರೆ ಭಾರತದಲ್ಲಿ ಗುರುತಿಸಲ್ಪಟ್ಟಂಥ ಹಳೆ ಶಿಲಾಯುಗದ ಉಪಕರಣವನ್ನು ಪಲ್ಲವರಂ ಬಳಿ ಕಂಡುಹಿಡಿದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ನಮಗೆ ಇತಿಹಾಸದ ನಾಲೆಡ್ಜ್ ಇರಲೇಬೇಕು. ಇತಿಹಾಸವನ್ನು ಓದಿರೋರು ಇದನ್ನು ಮಾಡೋದು ತುಂಬ ಕಷ್ಟ. ಸೊ ಇತಿಹಾಸವನ್ನು ಬೇಸಿಕ್ಕಾಗಿ ಓದ್ಕೊಂಡಿದ್ರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಈಸಿಯಾಗಿ ಗುರುತಿಸ್ಬೋದು. ಸೊ ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಎಸ್, ರಾಬರ್ಟ್ ಬ್ರೂಸ್ ಫುಟ್. ಸೊ ಈ ಉತ್ತರವನ್ನು ಇಲ್ಲಿ ನಾವು ನೋಡಬಹುದು. ರಾಬರ್ಟ್ ಬ್ರೂಸ್ ಫುಟ್ ಯಾಕೆ ಭಾರತದಲ್ಲಿ ವೈಜ್ಞಾನಿಕವಾಗಿ ಗುರುತಿಸಲ್ಪಟ್ಟ ಹಳೆಯ ಶಿಲಾಯುಗದ ಉಪಕರಣದ ಒಂದು ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಅಂತ ಹೇಳಿದ್ರೆ, ರಾಬರ್ಟ್ ಬ್ರೂಸ್ ಫುಟ್ನನ್ನು ಸಾಮಾನ್ಯ ಶಕ 1863ರಲ್ಲಿ ಭಾರತೀಯ ಭೂಗರ್ಭ ಇಲಾಖೆಯ ಸರ್ವೇಯರ್ ಆಗಿ ನೇಮಿಸಲಾಗುತ್ತೆ. ವೆರಿ ಇಂಪಾರ್ಟೆಂಟಾಗಿ ಆಲ್ರೆಡಿ ಇದೆಲ್ಲ ನಾನು ಮಾತಾಡಿದ್ದೀನಿ, ಆದರೂ ಇಲ್ಲೊಂದು ಸ್ವಲ್ಪ ಹೇಳ್ತೀನಿ. ಭಾರತ ಭೂಗರ್ಭ ಇಲಾಖೆಯ ಸರ್ವೇಯರ್ ಆಗಿ ನೇಮಕ ಮಾಡಲಾಗುತ್ತೆ. ಸ್ವಲ್ಪ ಹಿಂದೆ ಹೋಗೋದಾದರೆ ಈ ಭಾರತೀಯ ಭೂಗರ್ಭ ಇಲಾಖೆ ಶುರುವಾಗಿದ್ದು ಸಾಮಾನ್ಯ ಶಕ 1851ರಲ್ಲಿ. ಸೊ ಭಾರತದಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಒಂದು ಇಲಾಖೆ ಬೇಕು ಅಂತೇಳಿ 1851ರಲ್ಲಿ ಬ್ರಿಟಿಷರು 1851ರಲ್ಲಿ ಈ ಒಂದು ಭಾರತೀಯ ಭೂಗರ್ಭ ಇಲಾಖೆಯನ್ನು ಶುರು ಮಾಡಿರ್ತಾರೆ. ಸೊ ಇಂತಹ ಭೂಗರ್ಭ ಇಲಾಖೆಗೆ ಸರ್ವೇಯರ್ ಆಗಿ ಸಾಮಾನ್ಯ ಶಕ 1863ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ನೇಮಕಗೊಳ್ತಾನೆ. ಸೊ ಈತ ಸರ್ವೇಯರ್ ಆಗಿ ಭಾರತಕ್ಕೆ ಬಂದು ದಕ್ಷಿಣ ಭಾರತದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾಗ, ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾಗ ಅವನಿಗೆ ಚೆನ್ನೈ ಬಳಿಯ ಪಲ್ಲವರಂ ಅನ್ನೋ ಸ್ಥಳದಲ್ಲಿ ಸಾಮಾನ್ಯ ಶಕ 1863ರಲ್ಲಿ ಪ್ರಾಚೀನ ಶಿಲಾಯುಗದ ಒಂದು ಕೈಕೊಡಲಿ ಪತ್ತೆಯಾಗತ್ತೆ. ಸೊ ಅತ್ಯಂತ ವೈಜ್ಞಾನಿಕವಾಗಿ ಗುರುತಿಸಲ್ಪಟ್ಟಂತಹ ಪ್ರಾಚೀನ ಯುಗದ ಕೈಕೊಡಲಿಯನ್ನು ಪತ್ತೆ ಹಚ್ಚಿದ ಕೀರ್ತಿ ರಾಬರ್ಟ್ ಬ್ರೂಸ್ ಫುಟ್ಗೆ ಸೇರುತ್ತೆ. ಹಾಗಾಗಿ ಈತನನ್ನು ಭಾರತೀಯ ಪ್ರಾಗ್ ಇತಿಹಾಸದ ಪಿತಾಮಹ ಅಂತ ಕೂಡ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಕೂಡ ರಾಬರ್ಟ್ ಬ್ರೂಸ್ ಫುಟ್ನನ್ನು ಗುರುತಿಸಲಾಗುತ್ತೆ. ಸೊ ಆ ಒಂದು ಹೆಗ್ಗಳಿಕೆ ಇವತ್ತಿಗೂ ಕೂಡ ರಾಬರ್ಟ್ ಬ್ರೂಸ್ ಫುಟ್ ಹೆಸರಿನಲ್ಲೇ ಇದೆ. ಹಾಗಾದರೆ ಭಾರತದಲ್ಲಿ ಗುರುತಿಸಲ್ಪಟ್ಟಂಥ ಪ್ರಾಚೀನ ವೈಜ್ಞಾನಿಕ ಹಳೆಯ ಶಿಲಾಯುಗದ ಉಪಕರಣವನ್ನು ಪತ್ತೆ ಹಚ್ಚಿದವರು ಯಾರು ಅನ್ನೋ ಪ್ರಶ್ನೆಗೆ ಆನ್ಸರ್ನ ನಾವು ರಾಬರ್ಟ್ ಬ್ರೂಸ್ ಫುಟ್ ಅಂತೇಳಿ ಗುರುತಿಸ್ತೀವಿ. ಹಾಗಾದರೆ ಇಲ್ಲಿ ಅಲೆಕ್ಸಾಂಡರ್ ಲೀ ಮೆಸೂರಿಯರ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಆಪ್ಷನ್ ಎ. ಇವನು ಯಾರು? ಅಲೆಕ್ಸಾಂಡರ್ ಲೀ ಮೆಸೂರಿಯರ್ ಯಾರು ಅಂತ ನೋಡೋದಾದರೆ ವಾಸ್ ಎ ರೈಲ್ವೆ ಇಂಜಿನಿಯರ್. ಇವನೊಬ್ಬ ರೈಲ್ವೆ ಇಂಜಿನಿಯರ್. ಭಾರತದಲ್ಲಿ ರೈಲ್ವೆ ಹಳಿಗಳನ್ನು ಹಾಕಬೇಕಾದ್ರೆ ಈತ ಕೂಡ ಚಕ್ಕೆ ಕಲ್ಲಿನಿಂದ, ಅತ್ಯಂತ ಸೂಕ್ಷ್ಮ ಕಲ್ಲಿನಿಂದ ಮಾಡಿದಂತಹ ಬಾಣದ ತುದಿಗಳನ್ನು ರಾಬರ್ಟ್ ಬ್ರೂಸ್ ಫುಟ್ ಹಳೆಯ ಶಿಲಾಯುಗದ ಒಂದು ಕೈಕೊಡಲಿನ ಪತ್ತೆ ಹಚ್ಚುವ ಸ್ವಲ್ಪ ವರ್ಷಗಳ ಮೊದಲು ಈ ಅಲೆಕ್ಸಾಂಡರ್ ಲೇ ಮೆಸೂರಿಯರ್ ಅನ್ನೋನು ಈ ಕೆಲವು ಬಾಣದ ತುದಿಗಳನ್ನು ಪತ್ತೆ ಹಚ್ತಾನೆ. ಆದರೆ ಇದು ಅತ್ಯಂತ ವೈಜ್ಞಾನಿಕವಾದಂತಹ ಬಾಣತುದಿಗಳು ಅಂತೇಳಿ ಅಷ್ಟು ಸಾಬೀತಾಗೋದಿಲ್ಲ. ಹಾಗಾಗಿ ರಾಬರ್ಟ್ ಬ್ರೂಸ್ ಫುಟ್ನನ್ನು ಭಾರತದಲ್ಲಿ ಅಧಿಕೃತ ಹಳೆ ಶಿಲಾಯುಗದ ಉಪಕರಣವನ್ನು ಪತ್ತೆ ಹಚ್ಚಲ್ಪಟ್ಟಂಥ ವ್ಯಕ್ತಿ ಅಂತೇಳಿ ಗುರುತಿಸಿ ಇವನನ್ನು ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತೇಳಿ ಗುರುತಿಸ್ಕೊಂಡಿದ್ದೀವಿ. ಅಂದರೆ ಭಾರತದ ಪ್ರಾಗ್ ಇತಿಹಾಸದ ಪಿತಾಮಹ ಅಂತೇಳಿ ರಾಬರ್ಟ್ ಬ್ರೂಸ್ ಫುಟ್ನನ್ನು ನಾವು ಗುರುತಿಸ್ತೀವಿ. ಸೊ ಇದಕ್ಕೆ ಉತ್ತರ ರಾಬರ್ಟ್ ಬ್ರೂಸ್ ಫುಟ್ ಅಂತ ನೋಡಿದ್ವಿ. ಬನ್ನಿ ಮುಂದಿನ 3ನೇ ಪ್ರಶ್ನೆಗೆ ಹೋಗೋಣ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ಪ್ರಾಚೀನ ಶಿಲಾಯುಗದ, ವಿಶೇಷವಾಗಿ ಹಳೆಯ ಶಿಲಾಯುಗದ ಸ್ಥಳಗಳಿದೆ. ಅದರಲ್ಲಿ ಕರ್ನಾಟಕದ ಹುಣಸಗಿ ಮತ್ತು ಇಸಾಂಪುರ್ ಅನ್ನುವಂಥ 2 ಸ್ಥಳಗಳು. ಸೊ ಇವು ಯಾವ ಜಿಲ್ಲೆಯಲ್ಲಿವೆ ಅಂತ ಬೇಕಾದ್ರೆ ನೀವು ಪ್ರಶ್ನೆನ ಮಾಡ್ಕೋಬೋದು. ಸೊ ನಿಮಗೆ ಈ ಪ್ರಶ್ನೆ ನಾನು ಕೊಡ್ತಾ ಇದ್ದೀನಿ. ಈ ಕರ್ನಾಟಕದಲ್ಲಿ ಹುಣಸಗಿ ಮತ್ತು ಇಸಾಂಪುರ್ ಸ್ಥಳಗಳು ಯಾವ ಜಿಲ್ಲೆಯಲ್ಲಿವೆ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಸೊ ಇವು ಯಾವುದಕ್ಕೆ ಪ್ರಸಿದ್ಧವಾಗಿದ್ದವು ಅನ್ನೋ ಪ್ರಶ್ನೆನ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ ಗುಹಾ ಕಲೆಗಳಿಗೆ, ಅಂದರೆ ಕೇವ್ ಪೇಂಟಿಂಗ್ಸ್. ಸೊ 3ನೇದು ಮಾನವನ ಪಳೆಯುಳಿಕೆಗಳು, ಹ್ಯೂಮನ್ ಆರ್ಟಿಫ್ಯಾಕ್ಟ್ಸ್ ಅಂತ ನೋಡ್ತೀವಿ.
4ನೇದು ಕಲ್ಲಿನ ಉಪಕರಣಗಳನ್ನು ತಯಾರಿಸುವಂತಹ ಉದ್ದಿಮೆ ಸ್ಥಳಗಳಿಗೆ. ಸೊ ಅಂತಂದರೆ ಇದೇನು ಉದ್ಯಮ ಸ್ಥಳಗಳು ಅಂತ ಹೇಳಿದ್ರೆ ಇಂಡಸ್ಟ್ರಿ ಸೈಟ್ಸ್ ಅಂತ ಇದನ್ನು ಗುರುತಿಸ್ತೀವಿ ಅನ್ನೋದನ್ನು ಕೇಳಿದ್ದಾರೆ. ಸೊ ನೆಕ್ಸ್ಟು ಅಳಿದು ಹೋದ ಪ್ರಾಣಿಗಳ ಪಳೆಯುಳಿಕೆಗಳಿಗೆ ಅಂಥೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ನಾವು ಶಿಲಾಯುಗದ ಬಗ್ಗೆ ಚೆನ್ನಾಗೇ ಅಭ್ಯಾಸವನ್ನು ಮಾಡಿರಬೇಕು. ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಇದು. ಯಾಕೆಂದರೆ ತುಂಬ ಬೇಸಿಕ್ಕನ್ನು ಓದಿರೋರಿಗೆ ಈ ಪ್ರಶ್ನೆಗೆ ಉತ್ತರ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೀವು ಆಳವಾಗಿ ಶಿಲಾಯುಗವನ್ನು ಓದಿದರೆ ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನು ಮಾಡಬಹುದು. ಸೊ ಬನ್ನಿ, ಯಾಕಂದರೆ ಈ ಪ್ರಶ್ನೆಗೆ ಏನು ಉತ್ತರ ಅನ್ನೋದನ್ನು ನೋಡೋಣ. ಕರ್ನಾಟಕದಲ್ಲಿನ ಹುಣಸಗಿ ಮತ್ತು ಇಸಾಂಪುರ ಸ್ಥಳಗಳು ಯಾವುದು ಪ್ರಸಿದ್ಧಿಯಾಗಿದೆ? ಸೊ ಎಸ್, ಆನ್ಸರ್ ಬಂತು ಕಲ್ಲಿನ ಉಪಕರಣಗಳನ್ನು ತಯಾರಿಸುವ ಉದ್ದಿಮೆ ಸ್ಥಳಗಳಿಗೆ. ಇಟ್ ವಾಸ್ ಎ ಅದೇನಂತ ಕರಿತೀವಿ ಅಂತಂದ್ರೆ ಇಟ್ ವಾಸ್ ಎ ಇಂಡಸ್ಟ್ರಿ ಸೈಟ್ಸ್ ಅಂತೇಳಿ ಅದನ್ನು ಗುರುತಿಸ್ತಾ ಇದ್ದಾರೆ. ಏನಿದು ಉದ್ದಿಮೆ ಸ್ಥಳ ಅಂತ ಯಾಕೆ ಕರೀತಾರೆ ಅದನ್ನು ಅಂತ ಹೇಳಿದ್ರೆ, ಅಲ್ಲಿ ಹಳೆ ಶಿಲಾಯುಗದ ಮಾನವರು ತಮಗೆ ಬೇಕಾದಂತಹ ಕಲ್ಲಿನ ಉಪಕರಣಗಳನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಸೊ ಅದಕ್ಕೆ ಉದಾಹರಣೆಗೆ ಅದೊಂದು ಕುಂಬಾರನ ಒಂದು ಸ್ಥಳ ಇದ್ದಂಗೆ. ಸೊ ಈಗ ನಾವೆಲ್ಲ ಕಬ್ಬಿಣದ ಕೆಲಸ ಮಾಡೋದು ಒಂದೇ ಕಡೆ ಇದ್ದರೆ ಅದನ್ನು ಕುಲುಮೆ ಅಂತ ಕರಿತೀವಲ್ವ, ಆ ಥರ ಕಲ್ಲನ್ನು ತಯಾರಿಸುವ ಒಂದು ಸ್ಥಳ ಅದು. ಅದಕ್ಕೆ ಅದನ್ನು ಇಂಡಸ್ಟ್ರಿ ಸೈಟ್ಸ್, ಯಾಕೆಂದರೆ ಅತಿ ಹೆಚ್ಚು ಕಲ್ಲಿನ ತಯಾರಿಕೆಗಳು ಕಂಡು ಬಂದಿರತಕ್ಕಂಥದ್ದು ಹುಣಸಗಿ ಮತ್ತು ಇಸಾಂಪುರಗಳಲ್ಲಿ. ಹಂಗಾಗಿ ಅದನ್ನು ಕಲ್ಲಿನ ಉಪಕರಣಗಳನ್ನು ತಯಾರಿಸ್ತಕ್ಕಂತಹ ಉದ್ದಿಮೆ ಸ್ಥಳ, ಇಂಡಸ್ಟ್ರಿ ಸೈಟ್ ಅಂತೇಳಿ ಗುರುತಿಸಿದ್ದೀವಿ. ಸೊ ಇದು ಒಂದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನಮ್ಮ ವಾಯವ್ಯ ಭಾರತಕ್ಕೆ ಸಂಬಂಧಪಟ್ಟಿತ್ತು. ಸೊ ಇದೇನು ಕೇಳಿದ್ದಾರೆ, ವಾಯವ್ಯ ಭಾರತದಲ್ಲಿ ಕಂಡುಬಂದ ಕಚ್ಚಾ ಚಕ್ಕೆ ಮತ್ತು ಕತ್ತರಿಸುವ ಉಪಕರಣಗಳ ಸಂಪ್ರದಾಯವನ್ನು ಏನಂತ ಕರೆಯಲಾಗ್ತಾ ಇತ್ತು? ಸೊ ನೋಡಿ, ನಮ್ಮ ಹಳೆಯ ಶಿಲಾಯುಗದಲ್ಲಿ 2 ರೀತಿಯ ಒಂದು ಉಪಕರಣಗಳನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಒಂದು ಉರುಟುಗಲ್ಲು ಉಪಕರಣಗಳು, ಪೆಪಲ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. 2ನೇದು ಪ್ರಮುಖವಾಗಿ ಚಕ್ಕೆಗಲ್ಲು ಉಪಕರಣಗಳು ಅಂತ ಕರಿತೀವಿ. ಸೊ ಈ ಉರುಟುಗಲ್ಲು ಮತ್ತು ಚಕ್ಕೆಗಲ್ಲು ಉಪಕರಣಗಳಲ್ಲಿ ನಮಗಿಲ್ಲಿ ಕೇಳ್ತಾ ಇರೋದೇನು, ಕಚ್ಚಾ ಚಕ್ಕೆ ಮತ್ತು ಕತ್ತರಿಸುವ ಉಪಕರಣಗಳ ಸಂಪ್ರದಾಯವನ್ನು ಏನಂತ ಕರಿತೀವಿ? ಸೊ ಇಲ್ಲಿ ನೋಡಿ, ಭಾರತದಲ್ಲಿ ದೊರೆತಿರ್ತಕ್ಕಂತಹ ಪ್ರಾಚೀನ ಶಿಲಾ ಆಯುಧಗಳ ಒಂದು ವಿನ್ಯಾಸವನ್ನು ಪರಿಗಣಿಸಿ ಆ ಮಾದರಿಯ ಶಿಲಾ ಆಯುಧಗಳು ಎಲ್ಲೆಲ್ಲಿವೆಯೋ ಅವಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಪುರಾತತ್ವಶಾಸ್ತ್ರದ. ಉದಾಹರಣೆಗೆ ವಾಯುವ್ಯ ಭಾರತದಲ್ಲಿ, ಅಂದರೆ ಇವತ್ತಿನ ಪಾಕಿಸ್ತಾನ, ನಮ್ಮ ಜಮ್ಮು ಕಾಶ್ಮೀರ ಈ ಭಾಗದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಿಲಾ ಉಪಕರಣಗಳು ಎಲ್ಲ ಒಂದೇ ರೀತಿ ಇವೆ. ಸೊ ಇಂತಹ ಅತ್ಯಂತ ಪ್ರಾಚೀನ ಶಿಲಾ ಉಪಕರಣಗಳು ಕಂಡುಬಂದಿದ್ದು ಪಾಕಿಸ್ತಾನದ ಸೋಹನ್ ನದಿ ತೀರದಲ್ಲಿ. ಸೊ ವಾಯವ್ಯ ಭಾರತದಲ್ಲಿ ಮತ್ತು ಕಾಶ್ಮೀರದಲ್ಲಿ ದೊರೆತಿರ್ತಕ್ಕಂಥ ಪ್ರಾಚೀನ ಶಿಲಾ ಉಪಕರಣಗಳಿಗೆ ಸೊಹಾನಿಯನ್ ಇಂಡಸ್ಟ್ರಿ ಆರ್ಟಿಫ್ಯಾಕ್ಟ್ಸ್ ಅಂತ ಗುರುತಿಸ್ತೀವಿ. ಸೊ ಅಂದ್ರೇನು, ಸೋಹನ್ ಉದ್ಯಮದ ಉಪಕರಣಗಳು ಅಂತ ಗುರುತಿಸ್ತೀವಿ. ಅದೇ ರೀತಿ ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಸಿಕ್ಕಿರ್ತಕ್ಕಂತಹ ಹಲವಾರು ಪ್ರಾಚೀನ ಶಿಲಾ ಉಪಕರಣಗಳನ್ನು ಅವು ಇವಕ್ಕಿಂತ ಭಿನ್ನವಾದ ವಿನ್ಯಾಸವನ್ನು ಹೊಂದಿರೋದ್ರಿಂದ ಇವುಗಳನ್ನು ಅಶೂಲಿಯನ್ ಆರ್ಟಿಫ್ಯಾಕ್ಟ್ಸ್ ಅಂತ ಗುರುತಿಸ್ತೀವಿ. ವಿಶೇಷವಾಗಿ ಮದ್ರಾಸ್ ಉದ್ದಿಮೆ ಅಂತ ಕೂಡ ಇದಕ್ಕೆ ಕರೀತಾರೆ. ಇದಕ್ಕೆ ಸೋಹನ್ ಉದ್ದಿಮೆ ಅಂತ ಕರೆದ್ರೆ ಈ ಅಶೂಲಿಯನ್ ಉಪಕರಣಗಳಿಗೆ ಮದ್ರಾಸ್ ಉದ್ಯಮ ಅಂತೇಳಿ ಕೂಡ ಕರೀಲಾಗುತ್ತೆ. ಸೊ ಹಾಗಾದರೆ ಇವೆರಡರಲ್ಲಿ ಯಾವುದು ಆನ್ಸರು? ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ಸೊ ವಾಯುವ್ಯ ಭಾರತ ಅಂತ ನೋಡ್ತಾ ಇದ್ದೀವಿ. ಸೊ ಇತಿಹಾಸದ ಸಾಮಾನ್ಯ ಜ್ಞಾನ ಇದ್ದು ಅವರು ಕರೆಕ್ಟಾಗಿ ಶಿಲಾಯುಗವನ್ನು ಓದಿದರೆ ಈ 2 ಅಂಶಗಳಲ್ಲಿ ಈಸಿಯಾಗಿ ಪ್ರಶ್ನೆಗೆ ಉತ್ತರವನ್ನು ಪತ್ತೆ ಹಚ್ಚಬಹುದು. ವಾಯುವ್ಯ ಭಾರತ ಅಂದ ತಕ್ಷಣ ಅದು ಸೋಹಾನಿಯನ್ ಉದ್ಯಮ ಅಂತ ನಾವು ಆನ್ಸರ್ನ ಪಟ್ಟಂತ ಹೇಳ್ಬೋದು. ಅದೇ ಅಲ್ಲಿ ಅವ್ರು ಏನಾದ್ರು ಮದ್ರಾಸ್ನ ಉಪಕರಣಗಳು ಹೊಂದಿದ್ರೆ ಅಶೂಲಿಯನ್ ಉದ್ಯಮ ಅಂತ ಹೇಳ್ಬಿಡ್ಬೋದಾಗಿತ್ತು. ಬನ್ನಿ ಈ ಬಗ್ಗೆ ನಾವು ಆನ್ಸರ್ನ ಚೆಕ್ ಮಾಡೋಣ. ಸರಿಯಾದ ಉತ್ತರ ಸೋಹಾನಿಯನ್ ಉದ್ಯಮ. ಸೊ ನಾನು ಆಗಲೇ ಹೇಳಿದೆ, ವಾಯುವ್ಯ ಭಾರತ ಅಂತ ಬಂದಿದ ತಕ್ಷಣ ಅಲ್ಲಿ ಸಿಕ್ಕಿರ್ತಕ್ಕಂಥ ಭಾರತದ ಅತ್ಯಂತ ಪ್ರಾಚೀನ ಶಿಲಾ ಉಪಕರಣಗಳೆಲ್ಲವೂ ಕೂಡ ಈ ಸೋಹನ್ ನದಿ ತೀರದಲ್ಲಿ ಸಿಕ್ಕಿರ್ತಕ್ಕಂತಹ ಉಪಕರಣಗಳ ಮಾದರಿಯಲ್ಲೇ ಇರೋದ್ರಿಂದ ಆ ಎಲ್ಲ ಉಪಕರಣಗಳನ್ನು ಸೋಹಾನಿಯನ್ ಮಾಧ್ಯಮದ ಉಪಕರಣಗಳು ಅಂತ ನಾವು ಗುರುತಿಸ್ತೀವಿ.
ಸೊ ಇದು ಈ ಪ್ರಶ್ನೆಗೆ ಉತ್ತರ. ಸೊ ಬನ್ನಿ ಮುಂದಿನ 5ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ಪ್ರದೇಶಗಳಲ್ಲಿ ಶಿಲಾಯುಗದ ಎಲ್ಲ ಸಂಸ್ಕೃತಿಗಳ ಸಂಪೂರ್ಣ ಅನುಕ್ರಮ ಕಂಡುಬಂದಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶಿಲಾಯುಗದ ಎಲ್ಲ ಸಂಸ್ಕೃತಿಗಳು ಅಂದರೆ ಯಾವ್ಯಾವುದು ಅಂತ ಹೇಳಿದ್ರೆ ಪ್ರಮುಖವಾಗಿ ಪ್ಯಾಲಿಯೋಲಿಥಿಕ್, ಮತ್ತೊಂದು ಮೆಸೋಲಿಥಿಕ್ ಅಥವಾ ಮೈಕ್ರೋಲಿಥಿಕ್, ಸೊ ಇನ್ನೊಂದು ನಿಯೋಲಿಥಿಕ್ ಅಂತ 3 ಸಂಸ್ಕೃತಿಗಳನ್ನು ಶಿಲಾಯುಗದಲ್ಲಿ ನೋಡ್ತೀವಿ. ಅಂದರೆ ಹಳೆಯ ಶಿಲಾಯುಗ, ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ ಅಂತ 3 ಸಂಸ್ಕೃತಿಗಳಿದೆ. ಈ 3 ಸಂಸ್ಕೃತಿಗಳ ಒಂದು ಆರ್ಟಿಫ್ಯಾಕ್ಟ್ಸ್ಗಳು ಎಲ್ಲಿ ನಮಗೆ ಕಂಡು ಬಂದಿದೆ? ಈ 3 ಶಿಲಾಯುಗಳಿಗೆ ಸಂಬಂಧಪಟ್ಟಂಥ ಉಪಕರಣಗಳು ಭಾರತದ ಕೆಲವು ಪ್ರದೇಶಗಳಲ್ಲಿ ನಮಗೆ ಸಿಕ್ಕಿದೆ. ಇಲ್ಲಿ ನಮ್ಮ ಆಪ್ಷನಲ್ಲಿರ್ತಕ್ಕಂತಹ ಯಾವ ಆಪ್ಷನ್ನಲ್ಲಿ ಈ 3 ಸಂಸ್ಕೃತಿಗಳ ಸಂಪೂರ್ಣ ಅನುಕ್ರಮ ಅಂದರೆ ಪ್ಯಾಲಿಯೋಲಿಥಿಕ್ ಆದಮೇಲೆ ಮೆಸೋಲಿಥಿಕ್ ನಡೆದಿರೋದು, ಮೆಸೋಲಿಥಿಕ್ ಆದಮೇಲೆ ನಿಯೋಲಿಥಿಕ್ ನಡೆದಿರ್ತಕ್ಕಂತಹ ವಲಯವಾರು ಒಂದು ಸಂಸ್ಕೃತಿಗಳ ಅನುಕ್ರಮ ನಮಗೆ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಸೊ ನರ್ಮದಾ ಕಣಿವೆ, ಸೋನ್ ಕಣಿವೆ, ಬೆಲಾನ್ ಕಣಿವೆ, ಸಿಂಗ್ಭೂಮ್ ಪ್ರದೇಶ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಬನ್ನಿ ಆನ್ಸರ್ ಯಾವುದು ಅಂತ ನೋಡೋಣ. ಉತ್ತರ ಬೆಲಾನ್ ಕಣಿವೆ. ಸೊ ಈ ಬೆಲಾನ್ ಕಣಿವೆಯಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ನದಿ ಕಣಿವೆ. ಸೊ ಈ ಬೆಲಾನ್ ಕಣಿವೆಯಲ್ಲಿ ಭಾರತದಲ್ಲಿ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ, ಸೊ ಈ 3 ಮಾದರಿಯ ಒಂದು ಸಂಪೂರ್ಣ ಸಂಸ್ಕೃತಿಗಳ ವಲಯಗಳು ವಿದ್ವಾಂಸರಿಗೆ ಪತ್ತೆಯಾಗಿವೆ. ಸೊ ಭಾರತದ ಅತ್ಯಂತ ಪ್ರಾಚೀನ ಮಾನವನ ನೆಲೆಸುವಿಕೆಯ ನದಿ ಪ್ರದೇಶಗಳಲ್ಲಿ ಹಲವಾರು ನದಿಗಳು ಪ್ರಮುಖವಾಗಿ ನಮ್ಗೆ ಕಂಡು ಬರ್ತವೆ. ಸೊ ಆಗಲೇ ಹೇಳಿದೆ, ಮೊದಲನೇದು ಪಾಕಿಸ್ತಾನದ ಸೋಹನ್ ನದಿ ಅಂತ. ಸೊ ಆನಂತರ ಉತ್ತರ ಪ್ರದೇಶದ ಬೆಲಾನ್ ರಿವರ್ ರೀಜನು. ಸೊ ಅದೇ ಥರ ಮಧ್ಯಪ್ರದೇಶದ ನರ್ಮದಾ ನದಿ ಕಣಿವೆ. ಸೊ ಅದೇ ಥರ ಅತ್ಯಂತ ಪ್ರಮುಖವಾದದ್ದು ಕೃಷ್ಣ ಕಣಿವೆ, ಗೋದಾವರಿ ಕಣಿವೆ, ಕಾವೇರಿ ಕಣಿವೆ. ಇಷ್ಟು ನದಿ ಪ್ರದೇಶಗಳಲ್ಲಿ ಪ್ರಾಚೀನ ಮಾನವನ ವಸತಿಯನ್ನು ನಾವು ಗುರುತಿಸ್ತೀವಿ. ಸೊ ಅದರಲ್ಲಿ 3 ಸಂಸ್ಕೃತಿಗಳು ಕಂಡುಬರ್ತಕ್ಕಂಥ ನದಿ ಕಣಿವೆ ಯಾವುದು ಅಂದರೆ ಬೆಲಾನ್ ನದಿ ಕಣಿವೆ ಅಂತೇಳಿ ನಾವು ಈಸಿಯಾಗಿ ಆನ್ಸರನ್ನು ಹಾಕ್ಬೋದು. ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೇಲಿನ ಹಳೆಯ ಶಿಲಾಯುಗದ ಕಲಾತ್ಮಕ ಚಟುವಟಿಕೆಗಳಿಗೆ ಭಾರತದಲ್ಲಿ ಅತ್ಯುತ್ತಮ ಉದಾಹರಣೆ ಎಲ್ಲಿ ಕಂಡುಬರುತ್ತದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳ ಗಮನಿಸಿ, ಇಲ್ಲಿ ಮೇಲಿನ ಹಳೆಯ ಶಿಲಾಯುಗ ಕಲಾತ್ಮಕ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಪ್ಷನ್ ಹೋಗೋ ಮೊದಲು ನಾವು ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ಪರೀಕ್ಷೆಗಳಲ್ಲಿ ಆಪ್ಷನ್ ಕನ್ಫ್ಯೂಸ್ ಆಗಲ್ಲ, ಪ್ರಶ್ನೆ ಕನ್ಫ್ಯೂಸ್ ಆಗೋದು. ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆನ 1 ಬಾರಿ ಓದಿ ಆಪ್ಷನ್ನ 4 ಬಾರಿ ಓದ್ತಾರೆ. ಅವರಿಗೆ ಆನ್ಸರ್ ಹೊಳೆಯೋದು ತುಂಬ ಕಷ್ಟ. ನಮಗೆ ಟಫ್ ಆಗ್ತಾ ಇರೋದೇನು ಅಂದರೆ ಪ್ರಶ್ನೆ. ಅದಕ್ಕೆ ಪ್ರಶ್ನೆನೇ ಮತ್ತೊಮ್ಮೆ ಓದಬೇಕು ನಾವು. ಯಾವಾಗ ಪ್ರಶ್ನೆನ ನಾವು 2-3 ಬಾರಿ ಓದ್ತೀವೋ ಆಗ ಆಪ್ಷನ್ನ ನೋಡಿದ್ರೆ ಆನ್ಸರು ನಮಗೆ ಹೊಳೆಯೋ ಸಾಧ್ಯತೆ ಇರುತ್ತೆ. ನಮ್ಮ ಹೆಚ್ಚಿನ ಬಹುತೇಕ 90% ವಿದ್ಯಾರ್ಥಿಗಳು ಪ್ರಶ್ನೆನ 1 ಬಾರಿ ಓದಿ ಆಪ್ಷನನ್ನು 3 ಬಾರಿ ಓದ್ತಾರೆ. ಹಂಗಾಗಿ ಆನ್ಸರ್ನ ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ನಮಗೇನಾದರೂ ಪ್ರಶ್ನೆಯಲ್ಲಿ ಕಾಠಿಣ್ಯ ಇದೆ ಅಥವಾ ಗೊಂದಲ ಇದೆ ಅಂತ ಅನಿಸಿದ್ರೆ ನಾವು ಮತ್ತೆ ಪ್ರಶ್ನೆನೇ ಓದಬೇಕು. ಅವಾಗ ನಮ್ಗೆ ಕ್ಲಾರಿಟಿ ಬರುತ್ತೆ. ಏನೋ ಒಂದು ಈ ಪ್ರಶ್ನೆಗೆ ಉತ್ತರ ಗೊತ್ತು ಅಥವಾ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅನಿಸ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಾವು ಮತ್ತೆ ಪ್ರಶ್ನೆಗಳನ್ನು ಓದೋದ್ರಿಂದ ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲೇನು ಹೇಳ್ತಾನೆ ಅವನು, ಹಳೆಯ ಶಿಲಾಯುಗದ ಮೇಲಿನ ಹಳೆಯ ಶಿಲಾಯುಗ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಗಮನಿಸಿ. ಸೊ ನಾನು ಹಿಂದಿನ ಪ್ರಶ್ನೆ ಹೇಳಿದೆ, 3 ಸಂಸ್ಕೃತಿಗಳಿತ್ತು. ಯಾವ್ಯಾವುದು? ಹಳೆಯ ಶಿಲಾಯುಗ ಅಂತ ಒಂದು, ಇನ್ನೊಂದು ಮಧ್ಯ ಶಿಲಾಯುಗ, ಇನ್ನೊಂದು ನವ ಶಿಲಾಯುಗ ಅಂತ. ಸೊ ಇಲ್ಲಿ ಮೇಲಿನ ಹಳೆಯ ಶಿಲಾಯುಗ ಅಂತ ಹೇಳ್ತಾ ಇದ್ದಾನೆ ಅವನು. ಹಳೆಯ ಶಿಲಾಯುಗವನ್ನು ನಾವು ಅಧ್ಯಯನದ ಅನುಕೂಲಕ್ಕೋಸ್ಕರ ಮತ್ತೆ 3 ಭಾಗ ಮಾಡ್ಕೋತೀವಿ. ಯಾವ್ಯಾವುದು? ಕೆಳ ಹಳೆಯ ಶಿಲಾಯುಗ, ಲೋಯರ್ ಪ್ಯಾಲಿಯೋಲಿಥಿಕ್ ಅಂತ ಕೆಳ ಹಳೆಯ ಶಿಲಾಯುಗ, ಇನ್ನೊಂದು ಮಧ್ಯ ಹಳೆಯ ಶಿಲಾಯುಗ, ಮತ್ತೊಂದು ಮೇಲು ಹಳೆಯ ಶಿಲಾಯುಗ ಅಂತೇಳಿ 3 ಭಾಗ ಮಾಡ್ಕೋತೀವಿ. ಈ ಮೇಲು ಹಳೆಯ ಶಿಲಾಯುಗ ಅಂತಂದರೆ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂತ ಇಂಗ್ಲೀಷಲ್ಲಿ. ಈ ಅಪ್ಪರ್ ಪ್ಯಾಲಿಯೋಲಿಥಿಕಲ್ಲಿ ಕಂಡುಬರ್ತಕ್ಕಂತಹ ಕಲಾತ್ಮಕ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ದಾನೆ ಅವನು. ಕಲಾತ್ಮಕ ಅಂತಂದ್ರೆ ಏನು?
ಪೇಂಟಿಂಗ್ ಅನ್ನೋದನ್ನು ನೀವು ಈಸಿಯಾಗಿ ಗುರುತಿಸ್ಕೋಬೇಕು. ಪೇಂಟಿಂಗ್ ಚಟುವಟಿಕೆಗಳು ಎಲ್ಲಿ ಕಂಡು ಬಂದಿದೆ? ಸೊ ಯಾವ ಸ್ಥಳದಲ್ಲಿ? ಕರ್ನೂಲ್ ಗುಹೆಗಳಲ್ಲಿ. ಆಪ್ಷನ್ ನೋಡಿ, ಆಪ್ಷನ್ ಎ ಕರ್ನೂಲ್ ಗುಹೆಗಳು, ಆಪ್ಷನ್ ಬಿ ಫಾಹಿನ್ ಗುಹೆ, ಆಪ್ಷನ್ ಸಿ ಭೀಂಬೆಟ್ಕಾ ಗುಹೆಗಳು, ಆಪ್ಷನ್ ಡಿ ನರ್ಮದಾ ಕಣಿವೆ. ಸೊ ಇದಕ್ಕೆ ಆನ್ಸರ್ನ ಗುರುತಿಸ್ಬೇಕಾದ್ರೆ ಪರ್ಫೆಕ್ಟಾಗಿ ನಾವು ಶಿಲಾಯುಗದ ಬಗ್ಗೆ ಓದಿರಲೇಬೇಕು. ಓದದ ಈ ಪ್ರಶ್ನೆನ ಆನ್ಸರ್ ಮಾಡೋದು ತುಂಬ ಕಷ್ಟ. ಯಾರಿಗೆ ಶಿಲಾಯುಗದ ಬಗ್ಗೆ ಜ್ಞಾನ ಇರುತ್ತೋ ಅವರು ಇದಕ್ಕೆ ಈಸಿಯಾಗಿ ಆನ್ಸರನ್ನು ಹೇಳ್ಬಹುದು. ಸೊ ಇದು ಬನ್ನಿ, ಇದಕ್ಕೆ ಆನ್ಸರ್ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಭೀಂಬೆಟ್ಕಾ ಗುಹೆಗಳು. ಸೊ ನೋಡಿ, ಮೇಲಿನ ಹಳೆಯ ಶಿಲಾಯುಗದ ಕಲಾತ್ಮಕ ಚಟುವಟಿಕೆಗಳು ಅಂದರೆ ಹೆಚ್ಚಿನ ಚಿತ್ರಕಲೆಗಳು, ಅಥವಾ ಇದನ್ನೇಂತ ಕರಿತೀವಿ ಗುಹಾ ಚಿತ್ರಕಲೆಗಳು ಅಂತ ಕೂಡ ಕರೀತಾರೆ. ಗುಹಾ ಚಿತ್ರಕಲೆಗಳು ಅಥವಾ ಬಂಡೆ ಚಿತ್ರಕಲೆ ಅಂತ ಕರೀತಾರೆ. ಬಂಡೆ ಚಿತ್ರಕಲೆಗಳು. ಸೊ ಭಾರತದ ಅತ್ಯಂತ ಪ್ರಾಚೀನ ಗುಹಾ ಚಿತ್ರಕಲೆಗಳು ಶುರುವಾಗಿದ್ದು ಮೇಲಿನ ಹಳೆಯ ಶಿಲಾಯುಗದಲ್ಲಿ. ಮೇಲಿನ ಹಳೆಯ ಶಿಲಾಯುಗದಲ್ಲಿ ಗುಹೆಗಳಲ್ಲಿ ವಾಸಿಸ್ತಾ ಇದ್ದಂತಹ ಮಾನವ ಅಲ್ಲಿ ಹಲವಾರು ಚಿತ್ರಗಳನ್ನು ಬಿಡಿಸಿದ್ದಾನೆ. ಇಂಥ ಬಹುತೇಕ ಚಿತ್ರಕಲೆಗಳು ನಮಗೆ ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಭೀಂಬೆಟ್ಕಾ ಗುಹೆಗಳಲ್ಲಿ ಸಿಗುತ್ತೆ. ಭೂಪಾಲಿಂದ 36 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಭೀಂಬೆಟ್ಕಾ ಪ್ರದೇಶದಲ್ಲಿ ಸುಮಾರು 900 ನ್ಯಾಚುರಲ್ ಕೇವ್ಸ್ ಇದೆ. 900 ಸ್ವಾಭಾವಿಕ ಗುಹೆಗಳಿದೆ. ಆ ಗುಹೆಗಳ ಒಳಗೆ ಪ್ರಾಚೀನ ಮಾನವ ಬಿಡಿಸಿರ್ತಕ್ಕಂತಹ ಪೇಂಟಿಂಗ್ಸ್ಗಳನ್ನು ನಾವು ನೋಡ್ಬೋದು. ಈ ಪ್ರಶ್ನೆಯು ಕೂಡ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿರೋದನ್ನು ನಾನು ನೋಡಿದ್ದೇನೆ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ತಗೊಳ್ಳೋಣ. ಮಧ್ಯಶಿಲಾಯುಗದ ಮಾನವರು ಪಳಗಿಸಿದ ಮೊದಲ ಪ್ರಾಣಿ ಯಾವುದು? ಸೊ ನೋಡಿ, ಶಿಲಾಯುಗ ಅಂತ ಬಂದಾಗ ಅದು ನಾವು 3 ಶಿಲಾಯುಗ ನೋಡ್ತಾನೆ ಬರ್ತಾ ಇದ್ದೀವಿ. ಹಳೆಯ ಶಿಲಾಯುಗ, ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ. ಇಲ್ಲಿ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಮೊದಲು ಮಾನವ ಯಾವ ಯುಗದಲ್ಲಿ ಪ್ರಾರಂಭಿಸಿದ ಅನ್ನೋ ಪ್ರಶ್ನೆಗೆ ಆನ್ಸರ್ ಇಲ್ಲೇ ಇದೆ. ಮಧ್ಯಶಿಲಾಯುಗದಲ್ಲಿ ಮಾನವ ಪ್ರಪ್ರಥಮ ಬಾರಿಗೆ ಪ್ರಾಣಿಗಳನ್ನು ಪಳಗಿಸೋದಕ್ಕೆ ಪ್ರಾರಂಭಿಸ್ತಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಹಾಗಾದರೆ ಮಾನವ ಪಳಗಿಸಿದಂಥ ಮೊದಲ ಪ್ರಾಣಿ ಯಾವುದು? ಬಹುತೇಕ ನಿಮ್ಗೆ ಎಲ್ರಿಗೂ ಇದು ಗೊತ್ತಿರ್ತದೆ, ಯಾಕೆಂದರೆ 5ನೇ ತರಗತಿಯಿಂದ ಇದ್ರ ಬಗ್ಗೆ ನಮಗೆ ಡಿಸ್ಕಸ್ ಮಾಡಿರ್ತೇವೆ. ಮಾನವ ಪಳಗಿಸಿದ ಮೊದಲ ಪ್ರಾಣಿ ಯಾವುದು ಅಂದರೆ ನಾಯಿ. ಸೊ ಮಾನವ ತಿಂದು ಎಸಿತಾ ಇದ್ದಂತಹ ಮೂಳೆಯ ಒಂದು ಆಸೆಗೋಸ್ಕರ ನಾಯಿ ಮಾನವನ ಹತ್ರ ಬಂದು ನಿಧಾನವಾಗಿ ಮಾನವ ಮತ್ತು ನಾಯಿ ನಡುವೆ ಬಾಂಧವ್ಯ ಬೆಳೆದು ನಾಯಿ ಅವನಿಂದ ಪಳಗಿಸಲ್ಪಟ್ಟಂಥ ಮೊದಲ ಪ್ರಾಣಿಯಾಯಿತು. ಇವತ್ತಿಗೂ ಕೂಡ ಇದು ನಮ್ಮ ಜೊತೆ ನಮ್ಮ ಮನೆಗಳಲ್ಲಿ ಇರೋದನ್ನು ನೋಡ್ಬೋದು. ಮಾನವ ಮತ್ತು ನಾಯಿಯ ಒಂದು ಅವಿನಾಭಾವ ಸಂಬಂಧ, ಮಾನವ ಮತ್ತು ನಾಯಿಯ ಅವಿನಾಭಾವ ಸಂಬಂಧ ಸುಮಾರು 10,000 ವರ್ಷಗಳಷ್ಟು ಪ್ರಾಚೀನವಾದದ್ದು ಅನ್ನೋದನ್ನು ನಾವು ಇತಿಹಾಸದಿಂದ ತಿಳ್ಕೊಬೋದು. ಯಾಕೆ ಇತಿಹಾಸದ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಇತಿಹಾಸವನ್ನು ನಾವು ತಿಳ್ಕೊಂಡಿದ್ರೆ ಮಾತ್ರ ಈ ಒಂದು ಮಹತ್ವ ನಮಗೆ ಅರ್ಥ ಆಗುತ್ತೆ. ಮಾನವ ತನ್ನ ಜೀವನವನ್ನು ಮತ್ತಷ್ಟು ಸುಧಾರಿಸ್ಕೊಳ್ಳಿಕ್ಕೆ, ಸಂಸ್ಕರಣೆ ಮಾಡಿಕೊಳ್ಳಿಕ್ಕೆ ಆತ ತನಗೆ ಬೇಕಾದಂತಹ ಪೂರಕವಾದಂಥದ್ದೆಲ್ಲವನ್ನೂ ಬಳಸ್ಕೊಂಡಿದ್ದಾನೆ. ಅದರಲ್ಲಿ ಮೊದಲನೇದು ಅವನು ಪಳಗಿಸಿದಂಥ ಮೊದಲ ಪ್ರಾಣಿ ಯಾವುದು ಅಂದರೆ ನಾಯಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಮಾತಾಡ್ತೀವಿ ನಾಯಿಗೆ ನಿಯತ್ತು ಜಾಸ್ತಿ ಅಂತ. ಸೊ ಅದು ಮೂಳೆ ಹಾಕಿ ಒಂದು ಮೂಳೆ ಹಾಕಿದ್ರೆ ಅವನು ಮತ್ತೆ ಎಲ್ಲವನು ಬೇಟೆಗೆ ಹೋಗಿ ಬರೋ ತನಕ ಅವನ ಗುಹೆಯನ್ನು ಕಾಯ್ತಾಯಿತ್ತು ನಾಯಿ. ಅವನ ಗುಹೆಯನ್ನು ಕಾದು ಅಲ್ಲೇ ಕೂತಿರ್ತಾಯಿತ್ತು. ಇದರ ಒಂದು ನಿಯತ್ತನ್ನು ನೋಡಿ ಅದನ್ನು ತನ್ನ ಜೊತೆಲೇ ಇಟ್ಕೊಂಡು ಆತ ಪಳಗಿಸ್ಕೊಳ್ಳಿಕ್ಕೆ ಶುರು ಮಾಡ್ದ. ಇವತ್ತು ಅದನ್ನು ನಾವು ಮನೇಲೇ ಇಟ್ಕೊಂಡು ಸಾಕ್ತಾ ಇದ್ದೀವಿ. ಸುಮಾರು 10,000 ವರ್ಷಗಳಷ್ಟು ಪ್ರಾಚೀನವಾದಂತಹ ಅವಿನಾಭಾವ ಸಂಬಂಧ ಮಾನವ ಮತ್ತು ನಾಯಿ ನಡುವೆ ಇರೋದನ್ನು ನಾವು ಗುರುತಿಸ್ಬೋದು. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿಯಾದ ಉತ್ತರ ನಾಯಿ ಅಂತ ಹೇಳಿದೆ ನಾನು. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಲಂಗನಾಜ್, ಅದದು ಲಾಂಗ್ನಜ್ ಅಂತಾಗಿದೆ ಇರಲಿ, ಅದು ಲಂಗನಾಜ್. ಗುಜರಾತಿನ ಲಂಗನಾಜ್ ಸ್ಥಳವು ಯಾವುದಕ್ಕೆ ಸಂಬಂಧಿಸಿದಂತೆ ಪುರಾವೆಯನ್ನು ಒದಗಿಸುತ್ತದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ನೋಡಿ, ಈ ಲಂಗನಾಜ್ ಅನ್ನೋ ಪ್ಲೇಸ್ ಪ್ರತಿಯೊಂದು ರಾಜ್ಯದ ಸ್ಥಳಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಈ ಲಂಗನಾಜ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಇದು ಪ್ರಶ್ನೆ ಆಪ್ಷನ್ ಕೊಟ್ಟಿದ್ದಾರೆ. ಕಬ್ಬಿಣ ಯುಗದ ಆರಂಭ, ಮಧ್ಯಶಿಲಾಯುಗದಲ್ಲಿ ಮೇಕೆ ಅಥವಾ ಕುರಿ ಸಾಕಣೆ ಪ್ರಾರಂಭ ಆದದ್ದು, ನವಶಿಲಾಯುಗದ ಕೃಷಿ ಆರಂಭ ಆದದ್ದು, ಕಂಚಿನ ಉಪಕರಣಗಳ ಬಳಕೆಗೆ ಇದು ಫೇಮಸ್ ಆಗಿದೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು? ಈ ಲಂಗನಾಜ್ ಅನ್ನುವಂತಹ ಸ್ಥಳ ಅಥವಾ ಇದೊಂದು ಏನ್ಷಿಯಂಟ್
ಸೈಟು ಯಾವುದಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು? ಬನ್ನಿ ಉತ್ತರ ನೋಡೋಣ. ಮಧ್ಯಶಿಲಾಯುಗದಲ್ಲಿ ಮೇಕೆ ಅಥವಾ ಕುರಿ ಸಾಕಣೆ ಪ್ರಾರಂಭವಾಯಿತು ಎಂಬ ವಾದಗಳಿಗೆ ಇದು ಹೆಚ್ಚು ಪ್ರಸಿದ್ಧಿಯಾಗಿದೆ. ನೋಡಿ, ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, ಇಂದಿನ ಪ್ರಶ್ನೆ ಎಲ್ಲ ಹೇಳಿದ್ವಿ. ಮಾನವ ಪಳಗಿಸಿದ ಮೊದಲ ಪ್ರಾಣಿ ಯಾವುದು? ನಾಯಿಯನ್ನು ತಿಳ್ಕೊಂಡಿವಿ. ಸೊ ನಾಯಿಯ ನಂತರ ಮಾನವ ಮಧ್ಯಶಿಲಾಯುಗದಲ್ಲಿ ಮೇಕೆ ಮತ್ತು ಕುರಿಗಳನ್ನು ಆತ ಸಾಕುವ ಕಲೆಯನ್ನು ಕಲ್ತ್ಕೊಳ್ತಾನೆ. ಸೊ ನಾಯಿಯ ನಂತರ ಮೇಕೆ ಮತ್ತು ಕುರಿಗಳು ಮಾನವ ಪಳಗಿಸಿದಂತಹ ಪ್ರಾಣಿಗಳು ಅನ್ನುವಂತಹ ವಾದ ನಮ್ಗೆ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಗುಜರಾತಿನ ಲಂಗನಾಜ್ ಅನ್ನೋ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಲಂಗನಾಜ್ ಮಧ್ಯಶಿಲಾಯುಗದ ಅತ್ಯಂತ ಪ್ರಮುಖವಾದ ಗುಜರಾತಿನ ನೆಲೆಗಳಲ್ಲಿ ಒಂದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. 9ನೇ ಪ್ರಶ್ನೆ. ಇದು ಕೂಡ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಭಾರತೀಯ ಉಪಖಂಡದ ಅತ್ಯಂತ ಹಳೆಯ ಕೃಷಿ ಸ್ಥಳಗಳಲ್ಲಿ ಒಂದಾದ ಮೆಹರ್ಗಢ ಅಥವಾ ಅದನ್ನು ಮೆಹರ್ಗರ್ ಅಂತ ಕೂಡ ಕರೀತಾರೆ. ಇವತ್ತು ಪಾಕಿಸ್ತಾನದಲ್ಲಿದೆ ಅದು. ಇಲ್ಲಿ ಸಾಮಾನ್ಯ ಶಕ ಪೂರ್ವ 7000 ಮುಂಚೆಯೇ ಯಾವ ಬೆಳೆಗಳನ್ನು ಬೆಳೀತಾ ಇದ್ರು? ಸೊ ಭಾರತದ ಅತ್ಯಂತ ಪ್ರಾಚೀನ ಒಂದು ಕೃಷಿ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಮೆಹರ್ಗಢ, ಪಾಕಿಸ್ತಾನದಲ್ಲಿದೆ. ಬಲೂಚಿಸ್ತಾನ್ ಪ್ರಾಂತ್ಯದ ಮೆಹರ್ಗಢ ಅಂತ ಕರಿತೀವಿ. ಸಾಮಾನ್ಯ ಶಕ ಪೂರ್ವ 7000 ವರ್ಷಗಳಷ್ಟು ಹಿಂದೆಯೇ ಇಲ್ಲಿ ಕೃಷಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನುವಂತಹ ಕುರುಹುಗಳು ನಮ್ಗೆ ಸಿಕ್ಕಿದೆ. ಹಾಗಾದರೆ ಇಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ರು ಪ್ರಶ್ನೆಯನ್ನು ಕೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ. ಇದನ್ನು ನಾವು ನವಶಿಲಾಯುಗದಲ್ಲಿ ನೋಡ್ತೀವಿ. ನವಶಿಲಾಯುಗದಲ್ಲಿ ನೋಡಿದಾಗ ನಾವು ಅಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ದ ಮಾನವ ನೋಡಿ. ಹಳೆಯ ಶಿಲಾಯುಗದಲ್ಲೇ ಬೇಟೆಯನ್ನು ಆಡೋದು, ಆಹಾರವನ್ನು ಸಂಗ್ರಹಿಸೋದು ಪ್ರಮುಖ ವೃತ್ತಿ. ಮಧ್ಯಶಿಲಾಯುಗದಲ್ಲೂ ಸೇಮ್. ಈ ಮಾನವನ ಈ ವೃತ್ತಿ ಚೇಂಜ್ ಆಗಿದ್ದು ಯಾವಾಗ ಅಂದರೆ ನವಶಿಲಾಯುಗದಲ್ಲಿ. ಮಾನವ ಆಹಾರ ಸಂಗ್ರಹಣೆಯನ್ನು ಹೊರತುಪಡಿಸಿ ಆಹಾರ ಉತ್ಪಾದಕನಾಗಿ ಬದಲಾಗಿದ್ದು ಯಾವಾಗ ಅಂತ ಹೇಳಿದ್ರೆ ನವಶಿಲಾಯುಗದಲ್ಲಿ. ಯಾವಾಗ ಆಹಾರ ಉತ್ಪಾದಕನಾಗ್ತಾನೋ ಇವನು, ಆಗ ಕೆಲವು ಬೆಳೆಗಳನ್ನು ಬೆಳೆಯೋದನ್ನು ರೂಢಿಸ್ಕೋತಾನೆ. ಅಲ್ಲಿ ಕೃಷಿ ಪ್ರಾರಂಭ ಆಗುತ್ತೆ. ಸೊ ಈ ಥರ ಅವನು ಕೃಷಿಯನ್ನು ಪ್ರಾರಂಭಿಸಿದಾಗ ಅವನು ಪ್ರಾರಂಭದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಯಾವುದು ಅಂತ ಪ್ರಶ್ನೆ ಕೇಳಿರೋದಿಲ್ಲ. ಸೊ ಭತ್ತ ಮತ್ತು ರಾಗಿ ಸಾಧ್ಯತೆ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ರಾಗಿ ನಾರ್ತ್ ಇಂಡಿಯಾದಲ್ಲಿ ಬೆಳೆಯೋದಿಲ್ಲ. ಇದನ್ನು ನಾವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು. ಭತ್ತನ ಬೆಳೆದಿದ್ದಾರೆ, ಇವತ್ತು ರಾಗಿನೇ ಬೆಳೆದಿರೋದು ತುಂಬ ಬೆಳೆದೇ ಇಲ್ಲ ಅಂತ ಹೇಳ್ಬೋದು. ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಬೆಳೆದೇ ಇಲ್ಲ. ಜೋಳ ಮತ್ತು ಬಟಾಣಿ, ಸೊ ಇದು ಕೂಡ ಸಾಧ್ಯತೆ ಕಡಿಮೆ. ಸೊ ಇಲ್ಲಿ ಸಾಧ್ಯತೆ ಹೆಚ್ಚಾಗಿರೋದು ಯಾವುದು? ಗೋಧಿ ಮತ್ತು ಬಾರ್ಲಿ. ಸೊ ಇದು ಈ ಪ್ರಶ್ನೆಗೆ ಉತ್ತರ ಅನ್ನೋದನ್ನು ನಾನು ಹೇಳ್ತೀನಿ. ಬನ್ನಿ ಉತ್ತರ ಅದೇ ಇದೆಯಾ? ಸೊ 4ನೇದು ಡಿ ಮಸೂರ ಮತ್ತು ಹತ್ತಿ ಅಂತಿದೆ. ಸೊ ಹತ್ತಿಗಿಂತ ಮೊದಲನೇ ಗೋಧಿ ಮತ್ತು ಬಾರ್ಲಿಯನ್ನು ಬೆಳೆದಿರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಉತ್ತರವನ್ನು ಗಮನಿಸೋಣ. ಸರಿಯಾದ ಉತ್ತರ ಗೋಧಿ ಮತ್ತು ಬಾರ್ಲಿ. ಭಾರತದಲ್ಲಿ ಮಾನವ ಬೆಳೆಯಲ್ಪಟ್ಟ ಅತ್ಯಂತ ಪ್ರಾಚೀನ ಬೆಳೆಗಳು ಯಾವುದು ಅಂತ ಪ್ರಶ್ನೆಯನ್ನು ನಾವು ನೋಡಿದ್ರೆ ಗೋಧಿ ಮತ್ತು ಬಾರ್ಲಿ ಅನ್ನೋ ಆನ್ಸರನ್ನು ನಾವು ತಗೋಬೇಕಾಗತ್ತೆ. ಸೊ ಈ ಗೋಧಿ ಬಾರ್ಲಿ ನಿಧಾನವಾಗಿ ಮೆಹರ್ಗಢದಿಂದ ಸಿಂಧು ನಾಗರಿಕತೆ ಜನರು ಆ ಕಲೆಯನ್ನು ರೂಢಿಸ್ಕೊಂಡ್ರು. ಸಿಂಧು ನಾಗರಿಕತೆಯ ಜನರು ಹತ್ತಿಯನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಈ ರೀತಿ ಈ ಪ್ರಶ್ನೆ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಸುಮಾರು ಸಾಮಾನ್ಯ ಶಕ ಪೂರ್ವ 7000 ವರ್ಷಗಳಷ್ಟು ಪ್ರಾಚೀನವಾಗಿ ಭಾರತದಲ್ಲಿ ಬೆಳೆಪಟ್ಟಂಥ ಮೊಟ್ಟ ಮೊದಲ ಬೆಳೆಗಳು ಯಾವುದು ಅಂದರೆ ಗೋಧಿ ಮತ್ತು ಬಾರ್ಲಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ. ಉತ್ತರ ಪ್ರದೇಶದ ಲಹುರಾ ದೇವಸ್ಥಳವು ಯಾವ ಬೆಳೆಯ ಆರಂಭಿಕ ಕೃಷಿಗೆ ಹೆಸರುವಾಸಿಯಾಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ. ಈ ಲಹುರಾ ದೇವ ಅನ್ನುವಂಥ ಹೆಸರನ್ನು ನೀವು ನೋಡ್ಕೊಳ್ಳಿ. ಈ ಲಹುರಾ ದೇವಸ್ಥಳ ನೋಡಿ, ಇದಕ್ಕೆ ತುಂಬ ಡೀಪಾಗಿ ಓದಿರಬೇಕು, ಇಲ್ಲಾಂದರೆ ಆನ್ಸರ್ ಮಾಡೋದನ್ನು ಕಷ್ಟ. ಈಗ ಬೆಳೆಗಳ ಬಗ್ಗೆ ಬಂದಾಗ ಪ್ರಮುಖ ಬೆಳೆಗಳು ಎಲ್ಲೆಲ್ಲಿ ಬೆಳೀತಾ ಇದ್ರು, ಗೋಧಿ ಬಾರ್ಲಿ ಎಲ್ಲೆಲ್ಲಿ ಬೆಳೀತಾ ಇದ್ರು ತಿಳ್ಕೊಂಡ್ವಿ ನಾವು. ಮೆಹರ್ಗಢ ಅಂತ ಈಸಿಯಾಗಿ ಹೇಳ್ತೀವಿ. ಸೊ ರಾಗಿ ಅಂದರೆ ದಕ್ಷಿಣ ಭಾರತ, ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದ್ರು ಅಂತ. ಸೊ ಇಲ್ಲಿ ನೋಡಿ, ಲಹುರಾ ದೇವ ಅನ್ನೋದು ಭತ್ತದ ಬೆಳೆಗೆ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಉತ್ತರ ಪ್ರದೇಶದ ನೆಲೆ ಅದು. ಸೊ ಬನ್ನಿ ಉತ್ತರ ನೋಡೋಣ ಅದೇ ಇದೆಯಾ ಅಂತ. ಸೊ ಸರಿಯಾದ ಉತ್ತರ ಭತ್ತ. ಲಹುರಾ ದೇವದಲ್ಲಿ ಬೆಳೆದಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಒಂದು ಬೆಳೆ ಯಾವುದು ಅಂತ ಹೇಳಿದ್ರೆ ಅದು ಭತ್ತ. ಈ ಲಹುರಾ ದೇವ ಎಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಕೋಲ್ದಿವ ಅನ್ನುವಂಥ ನೆಲೆಯ ಸಮೀಪ ಇದೆ. ಕೆಲವು ಎಕ್ಸಾಮ್ಗಳಲ್ಲಿ ಕೋಲ್ದಿವ ಅನ್ನೋ ಆನ್ಸರ್ನ ಹೆಚ್ಚಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ಗಮನಿಸಿ. ಕೋಲ್ದಿವ ಮತ್ತು ಲಹುರಾದೇವ ಎರಡೂ ನೆನಪಿರಲಿ. ಕೆಲವು ಎಕ್ಸಾಮ್ಗಳಲ್ಲಿ ಭಾರತದಲ್ಲಿ ಬೆಳೆಯಲ್ಪಟ್ಟ ಅತ್ಯಂತ ಪ್ರಾಚೀನವಾಗಿ ಭತ್ತವನ್ನು ಬೆಳೆಯಲ್ಪಟ್ಟಂತಹ ನೆಲೆ ಯಾವುದು ಅಂದರೆ ಕೋಲ್ದಿವ ಅಂತಲೂ ಕೊಟ್ಟಿದ್ದಾರೆ. ಕೋಲ್ದಿವ ಅನ್ನೋ ಆನ್ಸರ್ನ ತಗೋಬೋದು.
ತುಂಬ ಪರ್ಟಿಕ್ಯುಲರ್ ಕೇಳಿದಾಗ ಕೋಲ್ದಿವ ಸಮೀಪದ ಲಹೋರ ದೇವ ಅನ್ನೋ ಹೆಸರು ನಿಮಗೆ ಚೆನ್ನಾಗಿ ನೆನಪಿರಲಿ. ಇದು ಭಾರತದಲ್ಲಿ ಅತ್ಯಂತ ಪ್ರಾಚೀನ ಭತ್ತದ ಕೃಷಿಯನ್ನು ಮಾಡಿರ್ತಕ್ಕಂತಹ ನೆಲೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇದು ಕೂಡ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ನವಾಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಬುರ್ಜಹೋಮ್ ಕಾಶ್ಮೀರದಲ್ಲಿ ಕಂಡುಬರುತ್ತೆ ಇದು. ಇಲ್ಲಿ ವಿಶಿಷ್ಟ ನವಶಿಲಾಯುಗದ ವಸತಿಗಳು ಯಾವ ರೀತಿಯಲ್ಲಿದ್ವು ಅಂತ ಕೇಳ್ತಾ ಇದ್ದಾರೆ. ವಸತಿ ಅಂದರೆ ಮನೆಗಳು ಯಾವ ರೀತಿಯಲ್ಲಿದ್ವು? ಮಣ್ಣಿನ ಇಟ್ಟಿಗೆಯಿಂದ ಮಾಡಿದ ಚೌಕಾಕಾರದ ಮನೆಗಳು, ಗುಂಡಿ ಮನೆಗಳು, ಬಿದಿರು ಮತ್ತು ಹುಲ್ಲಿನ ಗುಡಿಸಲುಗಳು, ದೊಡ್ಡ ಕಲ್ಲಿನ ರಚನೆಗಳು ಅನ್ನೋ ಆಪ್ಷನನ್ನು ಕೊಟ್ಟಿದ್ದಾರೆ. ಬನ್ನಿ ಇದಕ್ಕೆ ಆನ್ಸರ್ ಯಾವುದು ಅಂತ ನೋಡೋಣ. ಸೊ ಗುಂಡಿ ಮನೆಗಳು, ನೆಲದಲ್ಲಿ ಆಗದಂತಹ ಗುಂಡಿ ಮನೆಗಳನ್ನು ನಾವಿಲ್ಲಿ ಗುರುತಿಸ್ತೀವಿ. ಸೊ ಈ ಗುಂಡಿ ಮನೆಗಳನ್ನು ಇಂಗ್ಲೀಷಲ್ಲಿ ಪಿಟ್ ಡ್ವೆಲ್ಸ್ ಅಂತ ಕರೀತಾರೆ. ಯಾಕೆ ಕಾಶ್ಮೀರದಲ್ಲಿ ಗುಂಡಿ ಮನೆಗಳಿದ್ವು ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಕಾಶ್ಮೀರ ನಮ್ಮ ಒಂದು ಭಾರತೀಯ ಭೌಗೋಳಿಕ ಲಕ್ಷಣವನ್ನು ನೋಡಿದ್ರೆ ಅತ್ಯಂತ ಶೀತ ಹವಾಮಾನವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ. ಅಲ್ಲಿ ಚಳಿ ಹೆಚ್ಚು. ಈ ಚಳಿಯಿಂದ ರಕ್ಷಿಸ್ಕೊಳ್ಳಿಕ್ಕೆ ಮನುಷ್ಯ ನೆಲವನ್ನು ಅಗೆದು ನೆಲಮಾಳಿಗೆಯಲ್ಲಿ ಮನೆಗಳನ್ನು ಮಾಡ್ಕೊಳ್ತಾ ಇದ್ದ. ಅವುಗಳನ್ನು ಗುಂಡಿ ಮನೆಗಳು ಅಂತ ಕರಿತೀವಿ. ಸೊ ಇದಕ್ಕೆ ಬುರ್ಜಹೋಮ್ನಲ್ಲಿದ್ದಂತಹ ವಸತಿಗಳು ಯಾವ ರೂಪದಲ್ಲಿವೆ ಅಂತ ಹೇಳಿದ್ರೆ ಅವು ಪಿಟ್ ಡ್ವೆಲ್ಸ್ ಮಾದರಿಯಲ್ಲಿವೆ, ಅಂದರೆ ಗುಂಡಿ ಮನೆಗಳ ಮಾದರಿಯಲ್ಲಿವೆ ಅನ್ನೋದನ್ನು ನಾವು ಈ ಪ್ರಶ್ನೆಯಿಂದ ತಿಳ್ಕೊಂಡ್ವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನವಶಿಲಾಯುಗದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳಿಗೆ ಪ್ರಮುಖ ಕಾರಣ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದೆ. ನೋಡಿ, ಮಾನವ ಹಳೆ ಶಿಲಾಯುಗದಲ್ಲಿದ್ದಾಗ ಅವನಿಗೆ ಬೇಟೆ ಆಹಾರ ಸಂಗ್ರಹಣೆ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಸೊ ಆ ನಂತರ ಒಂದು ಮಧ್ಯಶಿಲಾಯುಗದಲ್ಲೂ ಅದೇ ಮುಂದುವರಿತು. ಅಲೆಮಾರಿ ಜೀವನ ಎಲ್ಲೂ ಒಂದೇ ಕಡೆ ನೆಲೆಸ್ತಾ ಇರಲಿಲ್ಲ. ಆದರೆ ನವಶಿಲಾಯುಗದಲ್ಲಿ ಬಂದಾಗ ಒಂದು ಚೇಂಜಸ್ ಕಾಣ್ತು ಅವನಿಗೆ. ಏನು ಅಂತ ಹೇಳಿದ್ರೆ ಅವನು ಕೃಷಿಯನ್ನು ಆರಂಭ ಮಾಡ್ದ ಅನ್ನೋದನ್ನು ಇಟ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬಹುದಾ ನಾವು ಅನ್ನೋದನ್ನು ನೋಡಿದ್ರೆ ಜನಸಂಖ್ಯೆಯಲ್ಲಿನ ಇಳಿಕೆ ಇಲ್ಲ, ಇದು ತಪ್ಪು. ಯಾಕೆಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಅವಾಗ ಒಂದು ಸ್ಥಳದಲ್ಲಿ ವರ್ಷವಿಡೀ ವಾಸಿಸುವುದು ಮತ್ತು ಆಹಾರ ಸಂಗ್ರಹಣೆ ಮತ್ತು ವಿತರಣೆ. ಸೊ ಈ ಪ್ರಶ್ನೆಗೆ ಉತ್ತರ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ವರ್ಷವಿಡೀ ವಾಸಿಸುವುದು ಅಂದರೆ ಹಳ್ಳಿಗಳ ಆರಂಭ ಆಗಿತ್ತು. ಯಾವಾಗ ಅವನು ನೆಲೆಸಕ್ಕೆ ಆರಂಭ ಮಾಡಿದ್ನೋ ಆಗಲೇ ಕೃಷಿಯನ್ನು ಶುರು ಮಾಡ್ದ. ಕೃಷಿಯನ್ನು ಶುರು ಮಾಡಿದ್ದು ಈ ಥರ ಒಂದು ಬೆಳವಣಿಗೆಗೆ ಕಾರಣ ಆಯಿತು ಅನ್ನೋದನ್ನು ಗುರುತಿಸ್ಬೋದು. ಬಹುತೇಕ ಇದೇ ಆನ್ಸರ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನೋಡಿ, ಆಪ್ಷನ್ ಸಿ ಇದೆ, ಪ್ರಾಣಿಗಳನ್ನು ಪಳಗಿಸುವುದನ್ನು ನಿಲ್ಲಿಸುವುದು. ಎಕ್ಸಾಕ್ಟ್ಲಿ ರಾಂಗ್. ನಾವು ಈಗ ತಾನು ತಿಳ್ಕೊಂಡಿದ್ದೀವಿ ಮಧ್ಯಶಿಲಾಯುಗದಲ್ಲಿ ಮಧ್ಯಶಿಲಾಯುಗದ ಮಾನವ ಪ್ರಾಣಿಗಳನ್ನು ಪಳಗಿಸೋದನ್ನು ಪ್ರಾರಂಭಿಸಿದ. ಸೊ ಈ ವೇಳೆಗೆ ನಿಲ್ಸೋಕ್ಕೆ ಹೆಂಗೆ ಸಾಧ್ಯನೇ ಇಲ್ಲ. ವ್ಯಾಪಾರದ ಸಂಪೂರ್ಣ ಅನುಪಸ್ಥಿತಿ. ಸೊ ವ್ಯಾಪಾರದ ಸಂಪೂರ್ಣ ಅನುಪಸ್ಥಿತಿ ಅನ್ನೋದಕ್ಕೆ ಈ ವ್ಯಾಪಾರ ಅಂದ್ರೇನು ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಮನುಷ್ಯನಿಗೆ ನವಶಿಲಾಯುಗದಲ್ಲಿ. ಹಂಗಾಗಿ ಕಂಪ್ಲೀಟ್ಲಿ ರಾಂಗ್. ಸೊ ಇದಕ್ಕೆ ಆಪ್ಷನ್ ಬಿ ಉತ್ತರ ಅನ್ನೋದನ್ನು ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಬನ್ನಿ ಅದೇ ಇದೆಯಾ ಆನ್ಸರ್ ನೋಡೋಣ. ಎಸ್, ಒಂದು ಸ್ಥಳದಲ್ಲಿ ವರ್ಷವಿಡೀ ವಾಸಿಸುವುದು ಮತ್ತು ಆಹಾರ ಸಂಗ್ರಹಣೆ ಮತ್ತು ವಿತರಣೆ ಮಾಡ್ತಕ್ಕಂಥದ್ದು ನವಶಿಲಾಯುಗದ ಪ್ರಮುಖ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಲ್ಲಿ ಒಂದು ಅಂತೇಳಿ ಅದನ್ನು ಗುರುತಿಸಲಾಗಿದೆ. ಬನ್ನಿ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತೀಯ ಉಪಖಂಡದಲ್ಲಿ ಭತ್ತದ ಕೃಷಿಯ ಕಾಲಾವಧಿಯನ್ನು ಸುಮಾರು ಸಾಮಾನ್ಯ ಶಕ ಪೂರ್ವ 6500ರಷ್ಟು ಹಿಂದಕ್ಕೆ ತಳ್ಳಿದ ನವಶಿಲಾಯುಗದ ಸ್ಥಳ ಯಾವುದು? ಇದ್ರ ಬಗ್ಗೆ ಆಲ್ರೆಡಿ ನಾನು ಚರ್ಚೆ ಮಾಡಿಬಿಟ್ಟಿದ್ದೇನೆ. ಆನ್ಸರ್ ನೋಡದೇ ಇಟ್ಕೊಂಡು ನೀವು ಹಾಕ್ಬೋದು ಲಹುರಾ ದೇವ ಅಥವಾ ಕೋಲ್ದಿವ ಅನ್ನೋ ಆನ್ಸರನ್ನು ಇದಕ್ಕೆ ನಾವು ನೋಡ್ಬೋದು. ಅತ್ಯಂತ ಪ್ರಾಚೀನ ಕೃಷಿ ನಡೆದ ಸ್ಥಳ ಯಾವುದು ಅಂದರೆ ಮೆಹರ್ಗಢ. ಬುರ್ಜಹೋಮ್ ಏನಕ್ಕೆ ಪ್ರಸಿದ್ಧಿ? ಗುಂಡಿ ಮನೆಗಳು. ಲಹುರಾ ದೇವ ಅನ್ನೋದು ಅತ್ಯಂತ ಪ್ರಾಚೀನ ಭತ್ತದ ಬೆಳೆಯ ಬೇಸಾಯವನ್ನು ಹೊಂದಿರತಕ್ಕಂತಹ ಒಂದು ಪ್ರಮುಖವಾದ ಸ್ಥಳ. ಸೊ ಹಂಗಾಗಿ ಇದಕ್ಕೆ ಆನ್ಸರು ಯಾವುದು ಅಂತ ನೋಡೋಣ. ಲಹುರಾ ದೇವ. ಎಸ್, ನಾನಾಗಲೇ ಹೇಳಿದೆ ಲಹುರಾ ದೇವ ಅನ್ನೋದು ಒಂದು ಪ್ರಮುಖವಾದ ಸ್ಥಳ. ಸೊ ಮುಂದಿನ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ. ಚಿರಾಂದ್ ನವಶಿಲಾಯುಗದ ಸ್ಥಳವು ಯಾವುದಕ್ಕೆ ಗಮನಾರ್ಹವಾಗಿದೆ? ಸೊ ನಾನು ಲಾಸ್ಟ್ ಪ್ರಶ್ನೆಯಲ್ಲಿ ಚಿರಾಂದ್ ಅನ್ನೋ ಆಪ್ಷನ್ ಇತ್ತು, ಅಲ್ಲ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಇದು ನೋಡಿ ಈಗ ಪ್ರಶ್ನೆ ಬಂದಿದೆ. ಸೊ ಈಗ ನೋಡೋಣ. ಚಿರಾಂದ್ ಅನ್ನೋ ಒಂದು ಸ್ಥಳ ಏನಕ್ಕೆ ಫೇಮಸ್ ಆಗಿತ್ತು ಅಂತ ನೋಡಿದ್ರೆ ಸಂಪೂರ್ಣವಾಗಿ ಕಲ್ಲಿನ ಉಪಕರಣಗಳಿಗಾಗಿ, ಅದರ ಅನೇಕ ಮೂಳೆ ಉಪಕರಣಗಳು ಮತ್ತು ಆಭರಣಗಳಿಗೆ,
ಲೋಹದ ಉಪಕರಣಗಳ ವ್ಯಾಪಕ ಬಳಕೆ, ಯಾವುದೇ ಪ್ರಾಣಿ ಮೂಳೆಗಳು ಕಂಡು ಬಂದಿಲ್ಲ ಅಂತ. ಸೊ ಇದಕ್ಕೆ ಉತ್ತರ ಏನು? ಬನ್ನಿ ಉತ್ತರ ಏನು ಅಂತ ನೋಡೋಣ. ಅದರ ಅನೇಕ ಮೂಳೆ ಉಪಕರಣಗಳು ಮತ್ತು ಆವರಣಗಳಿಗೆ. ಸೊ ನವಶಿಲಾಯುಗದ ಚಿರಾಂದ್ ಅನ್ನೋ ಸ್ಥಳ ಬಿಹಾರದಲ್ಲಿ ಕಂಡುಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಬಿಹಾರದಲ್ಲಿ ಚಿರಾಂದ್ ಮತ್ತು ಚಚ್ಚರ್ ಅನ್ನುವಂಥ 2 ಪ್ರದೇಶಗಳು ಕಂಡುಬರ್ತವೆ. ಅಲ್ಲಿ ಪ್ರಮುಖವಾಗಿ ಏನು ಫೇಮಸ್ ಆಗಿತ್ತು ಅಂತಂದರೆ ಮೂಳೆ ಉಪಕರಣಗಳಿಗೆ ಮತ್ತು ಆವರಣಗಳಿಗೆ ಇದು ಹೆಚ್ಚು ಪ್ರಸಿದ್ಧಿ ಆಗಿತ್ತು ಅನ್ನೋದನ್ನು ನೋಡಬಹುದು. ಅಲ್ಲಿ ನೆಲೆಸಿದ್ದಂತಹ ಮಾನವ ತಾನು ಬಳಸ್ತಾ ಇದ್ದಂತಹ ಅನೇಕ ಶಿಲಾ ಉಪಕರಣಗಳಿಗೆ ಮೂಳೆಗಳನ್ನು ಇಡಿಕೆಗಳಾಗಿ ಬಳಸಿದ್ದಾನೆ ಅವನು. ಸೊ ಕಲ್ಲನ್ನು ಕೊರೆದು ಆ ಕಲ್ಲಿಗೆ ಮೂಳೆಯ ಇಡಿಕೆಗಳನ್ನು ಬಳಸಿದ್ದಾನೆ. ಮೂಳೆ ಉಪಕರಣಗಳಿರ್ತಕ್ಕ ಕೆಲವು ಮೂಳೆಗಳನ್ನು ಉಪಕರಣಗಳಾಗಿ ಬಳಸ್ಕೊಂಡಿದ್ದಾನೆ. ಸೊ ಸಣ್ಣ ಸಣ್ಣ ಆಭರಣಗಳು ನಮಗಲ್ಲಿ ಸಿಕ್ಕಿವೆ. ಹಂಗಾಗಿ ಈ ಪ್ರಶ್ನೆಗೆ ಉತ್ತರ ಬಿ, ಆಪ್ಷನ್ ಬಿ ಅನ್ನೋದನ್ನು ನೋಡಿದ್ವಿ ನಾವು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೂಪ್ಗಲ್ ಕರ್ನಾಟಕದಲ್ಲಿ ಕಂಡುಬರುತ್ತೆ, ರಾಯಚೂರಲ್ಲಿ. ಬಳ್ಳಾರಿಯಲ್ಲಿ ಕಂಡುಬರುತ್ತೆ. ನವಶಿಲಾಯುಗದ ಸ್ಥಳವು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಕೂಪೆಗಲ್ ಅನ್ನುವಂಥ ಒಂದು ಸ್ಥಳ ಹಲವಾರು ಎಕ್ಸಾಮ್ಗಳಿಗೆ ಪ್ರಶ್ನೆ ಬಂದಿದೆ. ಬೃಹತ್ ಶಿಲಾ ಸಮಾಧಿಗಳಿಗೆ, ಪೆಟ್ರೋಗ್ಲಿಫ್ಗಳಿಗೆ ಅಥವಾ ಶಿಲಾಕೆತ್ತನೆಗಳು ಅನ್ನೋದಕ್ಕೆ ಪ್ರಸಿದ್ಧಿಯಾಗಿದೆ. ಭತ್ತದ ಕೃಷಿಗೆ, ಲೋಹದ ಉಪಕರಣಗಳಿಗೆ ಅನ್ನೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಬನ್ನಿ, ನಮ್ಮ ಕರ್ನಾಟಕದ ಕೂಪುಗಲ್ ಯಾವುದಕ್ಕೆ ಫೇಮಸ್ ಆಗಿದೆ? ಪೆಟ್ರೋಗ್ಲಿಫ್ಗಳಿಗೆ, ಶಿಲಾಕೆತ್ತನೆಗಳು ಅಂತಂದರೆ ಇಲ್ಲೂ ಕೂಡ ನವಶಿಲಾಯುಗದ ಚಿತ್ರಕಲೆ ಕಂಡುಬರುತ್ತೆ. ನಮಗೆ ವೆರಿ ಇಂಪಾರ್ಟೆಂಟ್, ನವಶಿಲಾಯುಗದ ಚಿತ್ರಕಲೆ ಕಂಡುಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಶಿಲಾಕೆತ್ತನೆಗಳಿಗೆ ಪ್ರಸಿದ್ಧಿಯಾಗಿದ್ದಂತಹ ಒಂದು ಪ್ಲೇಸ್ ಅಂತ ತಿಳ್ಕೊತೀವಿ. ಮುಂದಿನ ಪ್ರಶ್ನೆ ಯಾವುದು? ಉತ್ನೂರು ತೆಲಂಗಾಣದಲ್ಲಿ ಕಂಡುಬರುತ್ತೆ ಮತ್ತು ಪಿಕ್ಲಿಹಾಳ್ ಕರ್ನಾಟಕ. ನವಶಿಲಾಯುಗದ ಸ್ಥಳಗಳು ಯಾವುದಕ್ಕೆ ಹೆಸರುವಾಸಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಗುಂಡಿ ಮನೆಗಳು, ಬೂದಿ ದಿಬ್ಬಗಳು, ಭತ್ತದ ಕೃಷಿ ಆರಂಭಿಕ ಕುರುಹುಗಳು, ಮೂಳೆ ಉಪಕರಣಗಳು ಅನ್ನೋದನ್ನು ಆನ್ಸರ್ ಕೊಟ್ಟಿದ್ದಾರೆ. ಬನ್ನಿ ಇದಕ್ಕೆ ಆನ್ಸರ್ ಏನು ಅಂತ ನೋಡೋಣ. ದೊಡ್ಡ ಬೂದಿ ದಿಬ್ಬಗಳಿಗೆ ಇದು ಹೆಚ್ಚು ಪ್ರಸಿದ್ಧಿಯಾಗಿತ್ತು. ನೋಡಿ, ನವಶಿಲಾಯುಗದಲ್ಲಿ ಮಾನವರು ಪ್ರಾಣಿಗಳನ್ನು ಸಾಕ್ತಾ ಇರೋದ್ರಿಂದ ಅದೆಲ್ಲ ಸಗಣಿಯನ್ನು ಒಂದು ಕಡೆ ಹಾಕಿ ಸುಡ್ತಾ ಇದ್ರು. ಸೊ ಇಂಥ ಸುಟ್ಟಂತಹ ಪ್ರಾಣಿಗಳ ಒಂದು ಸಗಣಿಯ ಬೂದಿಯನ್ನು ವರ್ಷಕ್ಕೊಂದ್ಸಲ ಜಮೀನಿಗೆ ಎರಚಿ ಕೃಷಿಯನ್ನು ಮಾಡ್ತಾಯಿದ್ರು. ಇಂಥ ಸಗಣಿಯ ಸುಟ್ಟ ಒಂದು ದಿಬ್ಬಗಳನ್ನು ಬೂದಿ ದಿಬ್ಬಗಳು ಅಂತ ಕರಿತೀವಿ. ಈ ಬೂದಿ ದಿಬ್ಬಗಳು ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ, ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಸೊ ಈ ಬೂದಿ ದಿಬ್ಬಗಳನ್ನು ಮೊದಲು ಪತ್ತೆ ಹಚ್ಚಿದವರು ರಾಬರ್ಟ್ ಬ್ರೂಸ್ವುಡ್ ಅನ್ನುವಂತಹ ಪುರಾತತ್ವ ಶಾಸ್ತ್ರಜ್ಞರು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಒಂದು ಇದುವರೆಗೆ ಕೇಳಿರ್ತಕ್ಕಂತಹ ಶಿಲಾಯುಗದ ಬಗ್ಗೆ ಕೇಳಿರ್ತಕ್ಕಂತಹ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ನಾವು ಡಿಸ್ಕಸನ್ನು ಮಾಡಿದ್ದೀವಿ. ಮುಂದಿನ ಒಂದು ತರಗತಿಯಲ್ಲಿ ಈ ನೆಕ್ಸ್ಟು ಅಂದರೆ ಹರಪ್ಪ ಸಂಸ್ಕೃತಿಯ ಬಗ್ಗೆ ಇದುವರೆಗೆ ಕೇಳಿರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಎಲ್ಲರೂ ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇತಿಹಾಸ ತರಗತಿಗಳು ನಿರಂತರವಾಗಿ ಮುಂದುವರಿತವೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.